of this slit AB. This is the gap, like that width. This slit is placed in between the two achromatic converging lenses L1 and L2. S is the monochromatic source of light placed at the principal focus of the converging lens L1, and screen Mn is placed at the principal focus of the another converging lens L2, and the screen, slit and lenses are perpendicular to plane of the board or perpendicular to plane of the paper, like that. ಇದು ಪೇಪರ್ ಅಂತ ಅನ್ಕೊಂಡ್ರೆ ಈ ರೀತಿ ಇಟ್ಟಿರಬೇಕು ಸ್ಲಿಟ್ಟು ಲೆನ್ಸಸ್ಗಳನ್ನು. So now light waves from the source incident on the lens L1. So this lens L1 provides the parallel beam of light. This parallel beam of light incident on the slit AB, and this parallel beam of light consists of plane wavefront. ಈ ಒಂದು ಪ್ಲೇನ್ ವೇವ್ಫ್ರಂಟ್ ಪ್ಯಾರಲ್ ಬೀಮ್ ಆಫ್ ಲೈಟ್ ಅಲ್ಲಿದೆ. ದಟ್ ಪ್ಲೇನ್ ವೇವ್ಫ್ರಂಟ್ ಈಸ್ ಇನ್ಸಿಡೆಂಟ್ ಆನ್ ದ ಸ್ಲಿಟ್ ಎ ಬಿ. ಆಗ ದಿಸ್ ಪ್ಲೇನ್ ವೇವ್ಫ್ರಂಟ್ ಎ ಬಿ ಸ್ಲಿಟ್ ಜೊತೆಗೆ ಅಬ್ಸ್ಟ್ರಾಕ್ಟ್ ಆಗುತ್ತೆ. ಆಗ ಸ್ಲಿಟ್ ಎ ಬಿ ಬಿಹೇವ್ಸ್ ಲೈಕ್ ಎ ಪ್ರೈಮರಿ ವೇವ್ಫ್ರಂಟ್. According to Heisen's principle, all the points on the primary wavefront is the source of secondary disturbance. Hence, there is a infinite number of secondary waves are originate from the same wavefront. ಈಗ ಈ ಎ ಬಿ ಅಂತಕ್ಕಂಥ ವೇವ್ಫ್ರಂಟ್ ಇಂದ ಸೇಮ್ ವೇವ್ಫ್ರಂಟ್ ಇಂದ ಇನ್ಫೈನೈಟ್ ನಂಬರ್ ಆಫ್ ಸೆಕೆಂಡರಿ ವೇವ್ಸ್ಗಳು ಜನರೇಟ್ ಆಗ್ತವೆ. ಈ ಒಂದು ಸೆಕೆಂಡರಿ ವೇವ್ಸ್ ಅಲ್ಲಿ ಈ ಒಂದು ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಮೂಲಕ ಸಮ್ ವೇವ್ಸ್ಗಳು ಸೆಕೆಂಡರಿ ವೇವ್ಸ್ಗಳು ಬಂದು ಪಿ ಪಾಯಿಂಟಲ್ಲಿ ಬಂದು ಫೋಕಸ್ ಆಗ್ತವೆ ಸ್ಕ್ರೀನ್ ಮೇಲೆ. ಹಾಗಾದರೆ ಸೆಕೆಂಡರಿ ವೇವ್ಸ್ ಎ ಟು ಎ ಡ್ಯಾಶ್ ಬಿ ಟು ಬಿ ಡ್ಯಾಶ್ ಪಾತಲ್ಲಿ ಬಂದು ಪಿ ಪಾಯಿಂಟಲ್ಲಿ ಬಂದು ಫೋಕಸ್ ಆದಾಗ ಪಿ ಪಾಯಿಂಟಲ್ಲಿ ಇಂಟೆನ್ಸಿಟಿ ಎಷ್ಟಿದೆ ಅಂತ ಬೇಕು. ದಟ್ ಇಂಟೆನ್ಸಿಟಿ ಅಟ್ ದ ಪಾಯಿಂಟ್ ಪಿ ಇಸ್ ಡಿಪೆಂಡ್ಸ್ ಅಪಾನ್ ಪಾತ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಸೆಕೆಂಡರಿ ವೇವ್ಸ್. ಹಾಗಾದರೆ ಎ ಡ್ಯಾಶ್ ಆ್ಯಂಡ್ ಬಿ ಡ್ಯಾಶ್ ಆರ್ ಪ್ಯಾರಲ್ ಟು ಒ ಪಿ. ಒ ಪಿಗೆ ಎ ಡಬಲ್ ಡ್ಯಾಶ್ ಮತ್ತು ಬಿ ಡಬಲ್ ಡ್ಯಾಶ್ ಪ್ಯಾರಲ್ ಆಗಿರೋದ್ರಿಂದ ಲೆಂತ್ ಆಫ್ ಎ ಡ್ಯಾಶ್ ಆ್ಯಂಡ್ ಬಿ ಡ್ಯಾಶ್ ಆರ್ ಈಕ್ವಲ್. ಹಾಗಾಗಿ ಪಾತ್ ಡಿಫರೆನ್ಸ್ ಇಸ್ ಝೀರೋ. ಪಾತ್ ಡಿಫರೆನ್ಸ್ ಝೀರೋ ಇದೆ ಅಂದರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಟೇಕ್ಸ್ ಪ್ಲೇಸ್. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಿದೆ ಅಂದರೆ ಪಿ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಆಫ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ, ಬ್ರೈಟೆಸ್ಟ್ ಬ್ಯಾಂಡ್ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಬ್ರೈಟೆಸ್ಟ್ ಬ್ಯಾಂಡ್ ಅಟ್ ದ ಪಿ ಪಾಯಿಂಟ್ ಇಸ್ ಕಾಲ್ಡ್ ಪ್ರಿನ್ಸಿಪಲ್ ಮ್ಯಾಕ್ಸಿಮಮ್ ಆರ್ ಪ್ರೈಮರಿ ಮ್ಯಾಕ್ಸಿಮಮ್. So next to the secondary waves travels along the path A double dash and B double dash. Then they are come to focus at the point Q on the screen, and they inclined at an angle theta with the OP. OP ಅಂತಕ್ಕಂಥ ಆ್ಯಂಗಲಲ್ಲಿ ಥೀಟಾ ಅಂತಕ್ಕಂಥ ಆ್ಯಂಗಲಲ್ಲಿ ಬೆಂಡ್ ಆಗಿ ಆ ಒಂದು ಸೆಕೆಂಡರಿ ವೇವ್ಸ್ಗಳು ಎ ಡಬಲ್ ಡ್ಯಾಶ್ ಬಿ ಡಬಲ್ ಡ್ಯಾಶ್ ಪಾತ್ ಮೂಲಕ ಪಾಸ್ ಆಗಿ ಕ್ಯೂ ಪಾಯಿಂಟಲ್ಲಿ ಬಂದು ಫೋಕಸ್ ಆಗಿದ್ದಾವೆ ಸ್ಕ್ರೀನ್ ಮೇಲೆ. ಹಾಗೆ ಕ್ಯೂ ಪಾಯಿಂಟಲ್ಲಿ ಇಂಟೆನ್ಸಿಟಿ ಬೇಕು. ಇಂಟೆನ್ಸಿಟಿ ಅಟ್ ಕ್ಯೂ ಬೇಕಪ್ಪ ಅಂತಂದರೆ ಪಾತ್ ಡಿಫರೆನ್ಸ್ ಬೇಕು. ಹಾಗಾದ್ರೆ ಪಾತ್ ಡಿಫರೆನ್ಸ್ ಬೇಕು ಅಂತಂದರೆ ವಿ ಶುಡ್ ಡ್ರಾ ದ ಲೈನ್ ಎ ಸಿ ಪರ್ಪೆಂಡಿಕ್ಯುಲರ್ ಟು ಬಿ ಡಬಲ್ ಡ್ಯಾಶ್. ಆಗ ಬಿ ಟು ಸಿ ಇಸ್ ದ ಪಾತ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಸೆಕೆಂಡರಿ ವೇವ್ಸ್ ಆಯಿತು. ಹಾಗಾದ್ರೆ ಈ ಆ್ಯಂಗಲ್ ಥೀಟಾ ಆದರೆ ದಿಸ್ ಆ್ಯಂಗಲ್ ಈಸ್ ಆಲ್ಸೋ ಬಿಕಮ್ಸ್ ಥೀಟಾ. ಸೊ ಇಲ್ಲಿ ಟ್ರಯಾಂಗಲ್ ಎ ಬಿ ಸಿ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಸೈನ್ ಥೀಟಾ ಈಕ್ವಲ್ ಟು ಅಪೋಸಿಟ್ ಸೈಡ್ ಈಸ್ ಬಿ ಸಿ ಆ್ಯಂಡ್ ಹೈಪರ್ಟೆನ್ಯೂಸ್ ಸೈಡ್ ಇಸ್ ದ ಎ ಬಿ. ಆ್ಯಂಡ್ ಅಪೋಸಿಟ್ ಸೈಡ್ ಬಿ ಸಿ ಇಸ್ ನಥಿಂಗ್ ಬಟ್ ದ ಡೆಲ್ಟಾ ಆ್ಯಂಡ್ hypotenuse side AB equal to A is the width of the slit. Cross multiply ಮಾಡಿದ್ರೆ delta equal to A sin theta is the geometrical path difference between the secondary waves. If the path difference between the secondary waves originate from the points A and B is delta equal to lambda or 2 lambda, 3 lambda, etc. is equal to n lambda ಅಂತ ಅನ್ಕೋಣ. So if the delta equal to lambda ಅಂತ ತಗೊಂಡ್ರೆ, if delta equal to lambda ಅಂತ ತಗೊಂಡ್ವಿ ಅಂತಂದರೆ ಆಗ ಸ್ಲಿಟ್ ಎ ಬಿ ಈಸ್ ಡಿವೈಡೆಡ್ ಇಂಟು ಟು ಹಾಲ್ಸ್. ಒನ್ ಈಸ್ ಅಪ್ಪರ್ ಹಾಲ್ ಓ ಎ ಆ್ಯಂಡ್ ಅನದರ್ ಒನ್ ಈಸ್ ಲೋಯರ್ ಹಾಲ್ ಓ ಬಿ. ಹಾಗಾದ್ರೆ ಅಪ್ಪರ್ ವ್ಯಾಲ್ ಓ ಎನಲ್ಲಿ ಅಪ್ಪರ್ ಹಾಲ್ ಓ ಎನಲ್ಲಿ ಪಾತ್ ರಿಫರೆನ್ಸ್ ಲ್ಯಾಂಬ್ಡಾ ಬೈ 2 ಆಗುತ್ತೆ. ಲೋಯರ್ ಹಾಲ್ ಓ ಬಿನಲ್ಲೂ ಸಹಿತ ಪಾತ್ ರಿಫರೆನ್ಸ್ ಲ್ಯಾಂಬ್ಡಾ ಬೈ 2 ಆಗುತ್ತೆ. ಹಾಗಾದ್ರೆ ಲ್ಯಾಂಬ್ಡಾ ಬೈ 2 ಪ್ಲಸ್ ಲ್ಯಾಂಬ್ಡಾ ಬೈ 2 ಈಸ್ ಈಕ್ವಲ್ ಟು ಅಗೇನ್ ಲ್ಯಾಂಬ್ಡಾ. ಡೆಲ್ಟಾ ಈಸ್ ಈಕ್ವಲ್ ಟು ಅಗೇನ್ ಲ್ಯಾಂಬ್ಡಾನೇ ಬಂತು. ಹಾಗಾದ್ರೆ ಪಾತ್ ರಿಫರೆನ್ಸ್ ಲ್ಯಾಂಬ್ಡಾ ಬೈ 2 ಇದೆ ಅಂತಂದರೆ ದರ್ ಮಸ್ಟ್ ಬಿ ಎ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಿದೆ ಅಂದರೆ ಅಲ್ಲಿ ಡಾರ್ಕ್ ಬ್ಯಾಂಡ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಕ್ಯೂ ಪಾಯಿಂಟಲ್ಲಿ ಡಾರ್ಕ್ ಬ್ಯಾಂಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಫಸ್ಟ್ ಡಾರ್ಕ್ ಬ್ಯಾಂಡ್ಗೆ ನಾವು ಫಸ್ಟ್ ಸೆಕೆಂಡರಿ ಮಿನಿಮಾ ಅಂತ ಕರಿತೀವಿ. ನೆಕ್ಸ್ಟ್ ಡೆಲ್ಟಾ ಈಸ್ ಈಕ್ವಲ್ ಟು 2 ಲ್ಯಾಂಬ್ಡಾ ಅಂತ ತೊಗೊಂಡ್ರೆ ನಾವು ಡೆಲ್ಟಾ ಈಸ್ ಈಕ್ವಲ್ ಟು 2 ಲ್ಯಾಂಬ್ಡಾ.
2 ಲ್ಯಾಂಬ್ಡಾ ಅಂತಂದ್ರೆ ಅರ್ಥ ಇಲ್ಲಿ ಎ ಟು ಎ ಡಬಲ್ ಡ್ಯಾಶ್ 8 ವೇವ್ಸ್ ಇದೆ, ಬಿ ಟು ಬಿ ಡಬಲ್ ಡ್ಯಾಶ್ 6 ವೇವ್ಸ್ ಇದೆ ಅಂದರೆ ಇಲ್ಲಿ 8 - 6 = 2 ವೇವ್ಸ್ ಡಿಫರೆನ್ಸ್ ಆಯಿತು. ಈಚ್ ವೇವ್ ದ ಲೆಂತ್ ಲ್ಯಾಂಬ್ಡಾ ಇರುತ್ತೆ, ಹಾಗಾಗಿ ಪಾತ್ ಡಿಫರೆನ್ಸ್ ಬಿಕಮ್ಸ್ ಡೆಲ್ಟಾ = 2 ಲ್ಯಾಂಬ್ಡಾ. ಆಗ ಸ್ಲಿಟ್ ಎ ಬಿ ಇಸ್ ಡಿವೈಡೆಡ್ ಇಂಟು 4 ಈಕ್ವಲ್ ಹಾಲ್ಸ್. ಎ ಬಿ ಅಂತಕ್ಕಂಥ ಸ್ಲಿಟ್ಟು 4 ಈಕ್ವಲ್ ಹಾಲ್ಸ್ ಡಿವೈಡ್ ಆಗುತ್ತೆ. ಒಂದೊಂದು ಹಾಲ್ವಲ್ಲಿ ಪಾತ್ ಡಿಫರೆನ್ಸು λ/2 ಆಯಿತು. ಅಗೇನ್ λ/2 × 4 = 2 ಲ್ಯಾಂಬ್ಡಾ. ಹಾಗಾದ್ರೆ ಒಂದೊಂದು ಹಾಲ್ವಲ್ಲಿ ಪಾತ್ ಡಿಫರೆನ್ಸ್ λ/2 ಇದೆ ಅಂದರೆ ಅಗೇನ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ. ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದಮೇಲೆ ನೆಕ್ಸ್ಟ್ ಎಸ್ ಪಾಯಿಂಟಲ್ಲಿ ಡಾರ್ಕ್ ಬ್ಯಾಂಡ್ ಪ್ರೊಡ್ಯೂಸ್ ಆಗುತ್ತೆ. ಈ ಸೆಕೆಂಡ್ ಡಾರ್ಕ್ ಬ್ಯಾಂಡ್ಗೆ ನಾವು ಸೆಕೆಂಡರಿ ಮಿನಿಮಾ ಅಂತ ಕರಿತೀವಿ. ಅದೇ ರೀತಿ ಡೆಲ್ಟಾ = 3 ಲ್ಯಾಂಬ್ಡಾ ಅಂತ ತೊಗೊಂಡ್ರೆ ಸ್ಲಿಟ್ ಈಸ್ ಡಿವೈಡೆಡ್ ದ 6 ಹಾಲ್ಸ್. ಅಗೇನ್ ಇನ್ ಈಚ್ ಹಾಲ್ ಪಾತ್ ಡಿಫರೆನ್ಸ್ ಇಸ್ λ/2. ಆಗ ಈ ಥರ್ಡ್ ಡಾರ್ಕ್ ಬ್ಯಾಂಡ್ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಥರ್ಡ್ ಡಾರ್ಕ್ ಬ್ಯಾಂಡ್ ಇಸ್ ಕಾಲ್ಡ್ ಥರ್ಡ್ ಸೆಕೆಂಡರಿ ಮಿನಿಮಾ. ಹಾಗಾಗಿ ಡೆಲ್ಟಾ = λ, 2 ಲ್ಯಾಂಬ್ಡಾ, 3 ಲ್ಯಾಂಬ್ಡಾ = n ಲ್ಯಾಂಬ್ಡಾ. ಇವೆರಡು ಇಕ್ವೇಷನ್ ಕಂಪೇರ್ ಮಾಡಿದರೆ ವಿ ಗೆಟ್ n ಲ್ಯಾಂಬ್ಡಾ = a sin theta n. ದಿಸ್ ಈಸ್ ದ ಕಂಡೀಷನ್ ಫಾರ್ ಸೆಕೆಂಡರಿ ಮಿನಿಮಾ ಆರ್ ಡಾರ್ಕ್ ಬ್ಯಾಂಡ್ಸ್. Here theta n is the angle of diffraction for nth secondary minima or nth dark band. Again, if the path difference between the secondary waves originate from the points is an odd multiple of wavelength λ/2, delta = λ/2, 3 λ/2, 5 λ/2 ತಗೊಂಡ್ರೆ ಆಗ ಡೆಲ್ಟಾ = 2n + 1 × λ/2 ಆಗುತ್ತೆ. ಈಗ ಫಸ್ಟ್ ಡೆಲ್ಟಾ = λ/2 ತೊಗೊಂಡ್ರೆ ಎ ಮತ್ತು ಬಿ ಪಾಯಿಂಟಿಂದ ಆರಿಜಿನೇಟ್ ಆಗಿರೋ ಸೆಕೆಂಡರಿ ವೇವ್ಸಲ್ಲಿ ಪಾತ್ ಡಿಫರೆನ್ಸ್ λ/2 ಇದೆ ಅಂದರೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಹಾಗಾದ್ರೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ ಆರ್ ಪಾಯಿಂಟಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಬ್ರೈಟ್ ಬ್ಯಾಂಡ್ ಇದೆಯಲ್ಲ, ಅದರ ಇಂಟೆನ್ಸಿಟಿ 21 ಟೈಮ್ಸ್ ಲೆಸ್ ದೆನ್ ದಟ್ ಆಫ್ ದಿಸ್ ಪ್ರಿನ್ಸಿಪಲ್ ಮ್ಯಾಕ್ಸಿಮಮ್. ಇದು ಬ್ರೈಟ್ ಬ್ಯಾಂಡ್ ಆದರೂ ಸಹಿತ ಇದರಲ್ಲಿ ಇಂಟೆನ್ಸಿಟಿ ಇದು ಕಂಪೇರ್ ಮಾಡಿದ್ರೆ 21 ಟೈಮ್ಸು ಕಡಿಮೆ ಇರುತ್ತೆ. ಹಾಗಾಗಿ ದಿಸ್ ಬ್ರೈಟ್ ಬ್ಯಾಂಡ್ ಈಸ್ ಕಾಲ್ಡ್ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್. ಸೊ ನೆಕ್ಸ್ಟು ಡೆಲ್ಟಾ = 3 λ/2 ತೊಗೊಂಡ್ರೆ ಡೆಲ್ಟಾ = 3 λ/2 ತೊಗೊಂಡ್ರೆ ಎ ಮತ್ತು ಬಿ ಪಾಯಿಂಟಿಂದ ಆರಿಜಿನೇಟ್ ಆಗಿರೋ ಸೆಕೆಂಡರಿ ವೇವ್ಸಲ್ಲಿ ಪಾತ್ ಡಿಫರೆನ್ಸ್ 3 λ/2 ಇದೆ. ಆಗ ಸ್ಲಿಟ್ ಎ ಬಿ ಇಸ್ ಡಿವೈಡೆಡ್ ಇಂಟು 3 ಈಕ್ವಲ್ ಹಾಲ್ಸ್. ಆಗ ಒಂದೊಂದು ಹಾಲ್ವಲ್ಲಿ ಅಗೇನ್ ಪಾತ್ ಡಿಫರೆನ್ಸ್ λ/2 ಆಗುತ್ತೆ, ಮೀನ್ಸ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ. ಹಾಗಾದ್ರೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಯ್ತು ಅಂದರೆ ಅಗೇನ್ ದಿಸ್ ಟಿ ಈಸ್ ಆಲ್ಸೋ ಕಾಲ್ಡ್ ಬ್ರೈಟ್ ಬ್ಯಾಂಡ್, ಬಟ್ ಇಟ್ಸ್ ಇಂಟೆನ್ಸಿಟಿ ಈಸ್ 61 ಟೈಮ್ಸ್ ಲೆಸ್ ದೆನ್ ದಟ್ ಆಫ್ ದಿಸ್ ಪ್ರಿನ್ಸಿಪಲ್ ಮ್ಯಾಕ್ಸಿಮಮ್. ಹಾಗಾಗಿ ಇಂಥ ಒಂದು ಬ್ರೈಟ್ ಬ್ಯಾಂಡ್ ನಾವಂತ ಕರಿತೀವಿ ಸೆಕೆಂಡರಿ ಮ್ಯಾಕ್ಸಿಮಾ ಅಂತ ಕರಿತೀವಿ. ಅದೇ ರೀತಿ ಡೆಲ್ಟಾ = 5 λ/2 ತಗೊಂಡ್ರೆ ದಿಸ್ ಸ್ಲಿಟ್ ಎ ಬಿ ಇಸ್ ಡಿವೈಡೆಡ್ ಇಂಟು ದ 5 ಈಕ್ವಲ್ ಹಾಲ್ಸ್. Again in each hall path difference is the λ/2, so destructive interference takes place. So this band is also bright band, but its intensity is 120 times less than that of this principal maximum. ಅಂದರೆ ಈ ಪ್ರಿನ್ಸಿಪಲ್ ಮ್ಯಾಕ್ಸಿಮಮ್ ಕಂಪೇರ್ ಮಾಡಿದರೆ ಇದರಲ್ಲಿ 120 ಟೈಮ್ಸ್ ಇಂಟೆನ್ಸಿಟಿ ಕಡಿಮೆ ಇರುತ್ತೆ. ಹಾಗಾಗಿ ದಿಸ್ ಇಸ್ ಕಾಲ್ಡ್ ಥರ್ಡ್ ಸೆಕೆಂಡರಿ ಮ್ಯಾಕ್ಸಿಮಾ ಆರ್ ಥರ್ಡ್ ಬ್ರೈಟ್ ಬ್ಯಾಂಡ್. ಅದೇ ರೀತಿ ಜನರಲಿ ನಾವು ಕಂಪೇರ್ ಮಾಡ್ತಾ ಹೋದರೆ ಇಲ್ಲಿ ಡೆಲ್ಟಾ = 2n + 1 × λ/2 ಆ್ಯಂಡ್ ಡೆಲ್ಟಾ = a sin theta ಅದಕ್ಕೆ ಕಂಪೇರ್ ಮಾಡಿದ್ವಿ ಅಂತಂದರೆ ವಿ ಗೆಟ್ ದ ಕಂಡೀಷನ್ 2n + 1 × λ/2 = a sin theta n. So this is the condition for secondary maxima. n λ = a sin theta n is the condition for secondary minima or dark bands, and 2n + 1 × λ/2 = a sin theta n is the condition for secondary maxima or bright bands, and theta n is the angle of diffraction for nth secondary maxima. ಸೊ ಈ ರೀತಿ ಈ ಒಂದು ಡಿಫ್ರಾಕ್ಷನ್ ಪ್ಯಾಟರ್ನ್ ಪ್ರೊಡ್ಯೂಸ್ ಆಗುತ್ತೆ. ಇನ್ ದ ಇಂಟರ್ಫರೆನ್ಸಲ್ಲಿ ಏನಾಗಿದೆ, ಆಲ್ ದ ಫ್ರಿಂಜಸ್ ಹ್ಯಾವ್ ಈಕ್ವಲ್ ವಿಡ್ತ್ ಆ್ಯಂಡ್ ಆಲ್ ದ ಬ್ರೈಟ್ ಫ್ರಿಂಜಸ್ ಹ್ಯಾವ್ ದ ಸೇಮ್ ಇಂಟೆನ್ಸಿಟಿ. ಆದರೆ ಇಲ್ಲಿ ಸೆಂಟ್ರಲ್ ಬ್ಯಾಂಡಲ್ಲಿ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ, ವಿಡ್ತು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಈ ಬ್ರೈಟ್ ಬ್ಯಾಂಡ್ಸ್ಗಳ ವಿಡ್ತು ಗೋಸ್ ಆನ್ ಡಿಕ್ರೀಸಸ್, ಜೊತೆಗೆ ಇಂಟೆನ್ಸಿಟಿ ಆಫ್ ದ ಬ್ರೈಟ್ ಬ್ಯಾಂಡ್ಸ್ ಈಸ್ ಆಲ್ಸೋ ಗೋಸ್ ಆನ್ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ದ ಆರ್ಡರ್ ಆಫ್ ದ ಬ್ಯಾಂಡ್ಸ್. ಅದೇ ರೀತಿ ವಿಡ್ತ್ ಆಫ್ ದ ಡಾರ್ಕ್ ಬ್ಯಾಂಡ್ಸ್ ಈಸ್ ಗೋಸ್ ಆನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ದ ಆರ್ಡರ್ ಆಫ್ ದ ಬ್ಯಾಂಡ್ಸ್. ಈ ರೀತಿ ಅನ್ಇಕ್ವಲ್ ವಿಡ್ತ್ ಇರ್ತಕ್ಕಂಥ ಬ್ಯಾಂಡ್ಸು ಮತ್ತು ಅನ್ಇಕ್ವಲ್ ಇಂಟೆನ್ಸಿಟಿ ಇರ್ತಕ್ಕಂಥ ಬ್ರೈಟ್ ಬ್ಯಾಂಡ್ಸು ಪ್ರೊಡ್ಯೂಸ್ ಆಗ್ತವೆ ಈ ಒಂದು ಡಿಫ್ರಾಕ್ಷನ್ ಪ್ಯಾಟರ್ನಲ್ಲಿ ಡ್ಯೂ ಟು ಸಿಂಗಲ್ ಸ್ಲಿಟ್. ಓಕೆ, ಈ ರೀತಿ ಈ ಒಂದು ಪ್ಯಾಟರ್ನ್ ಪ್ರೊಡ್ಯೂಸ್ ಆಗುತ್ತೆ.